2 ದಿನ ಡ್ರೆಸ್ನ ಕಟ್ ಮಾಡಿ 3ನೇ ದಿವಸಕ್ಕೆ ಮುಕ್ತಾಯ ಅಂತ ಇವತ್ತು ಸ್ಟಿಚಿಂಗ್ನ ಮುಗಿಸಿದ್ದಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ಒಂದು ಅವಾಂತರ ಆಗೋಗ್ಬಿಟ್ಟಿತ್ತು. ನಿನ್ನೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಸರಿ ಎಲ್ಲ ರುಬ್ಬಿಟ್ಟಿದ್ದೆ. ಸರಿ ಚೆನ್ನಾಗಿ ನೆನ್ಕೊಂಡು ಪಾತ್ರೆಯಿಂದ ಹೊರಕ್ಕೆ ಹೋಗ್ಬಿಟ್ಟಿತ್ತು. ಅದನ್ನ ನೋಡಿ ಹೆಂಗಪ್ಪ ಕ್ಲೀನ್ ಮಾಡೋಣ ಅಂತ ತಲೆ ಕೆಡಿಸ್ಕೊಂಡು ಅದಕ್ಕೆ ಫಸ್ಟ್ 1 ಕಪ್ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡು 10 ನಿಮಿಷ ಆರಾಮಾಗಿ ಕೂತ್ಕೊಂಡು ಟೀನ ಕುಡ್ಕೊಂಡು ಅದಾದ್ಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಕಡೆ ಹಿಟ್ಟನ್ನ ಹದ ಮಾಡ್ಕೊಂಡು ಇಡ್ಲಿನೆಲ್ಲ ಮಾಡ್ಕೊಂಡೆ. ಬಿಸಿ ಇಡ್ಲಿನ ಸಾಂಬಾರ್ ಜೊತೆ ಹೆಚ್ಕೊಂಡು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೈ ತುತ್ತು ಕೊಟ್ಕೊಂಡು ನಾನು ಕೂಡ ತಿಂಡಿ ತಿನ್ಕೊಂಡು ಅತ್ತೆ ಊರಿಂದ ಸೊಪ್ಪು ಕೊಟ್ಟು ಕಳ್ಸಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಕೂಡ ಫಟಾಫಟ್ ಅಂತ ರೆಡಿ ಆದೆ. ಆಧಾರ್ ಕಾರ್ಡ್ನ ಜಾಬಲ್ಲಿ ಇಟ್ಕೊಂಡು ನಮ್ಮ ಮನೆಯವ್ರ ಗಾಡಿ ಹತ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಇವತ್ತು ಕುಳ್ಳಿ ಮೇಡಮ್ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ನಮ್ಮ ಮನೆಯವ್ರು ನನ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಕೊಟ್ಟು ಬಸ್ ಹತ್ಸ್ಬಿಟ್ಟು ಅವರು ಮತ್ತೆ ಯಾವ್ದೋ ಟೂರ್ನ ಇತ್ತು ಅಂತ ಅಲ್ಲಿಗೆ ಹೊರಟ್ರು. ಸದ್ಯಕ್ಕೆ ಸೀಟ್ ಕೂಡ ಸಿಕ್ಕಿತ್ತು. ಇನ್ನು ನಾನು KB ಕ್ರಾಸ್ ಅಲ್ಲಿ ಬಂದ್ ಇಳ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಬಸ್ಸಿಗೆ ಕಾಯ್ಕೊಂಡು ಬಸ್ ಬರ್ದಿರೋದಕ್ಕೆ ಆಟೋ ಹೊತ್ಕೊಂಡು ಕುಳ್ಳಿರ್ ಊರಿಗೆ ಬಂದ್ ಇಳ್ಕೊಂಡೆ. ಈ ಗಾಳಿಗೂ ನಮ್ ಕೂದ್ಲಿಗೂ ಸಿಕ್ಕಾಬಟ್ಟೆ ಗುದ್ದಾಟ ನಡೀತಾ ಇದ್ದೆ. ಇವಾಗಂತೂ ಎಷ್ಟ್ ಸರಿ ಮಾಡ್ಕೊಂಡು ನಿಲ್ಲಲ್ಲ ಅನ್ನತ್ತೆ. ಇನ್ನು ನಾನು ಎಷ್ಟ್ ಸಲ ಹೋಗಿದ್ದೀನಿ ಆದ್ರೂ ಕೂಡ ಈ ನಾಯಿಗಳು ನಾನು ನೋಡಿ ಬಗ್ಲದ್ ನಿಲ್ಸಲ್ಲ ಅನ್ಸುತ್ತೆ. ಇನ್ನು ಒಳಗೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಕಾಫಿ ಕುಡ್ಕೊಂಡು ಸೀದಾ ಡ್ರೆಸ್ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ಸದ್ಯಕ್ಕೆ ನನ್ನ ಹತ್ರ ಇವಾಗ ಮಿಷಿನ್ ಇರ್ಲಿಲ್ಲ. ಹಾಗಾಗಿ ನಮ್ ಕುಳ್ಳಿ ಮೇಡಮ್ ಅವ್ರ ಮನೇಲಿ ಇತ್ತು ಅಂತ ಅಲ್ಲೇ ಬಂದು ಡ್ರೆಸ್ ನ ಸ್ಟಿಚ್ ಮಾಡ್ತಾ ಇದ್ದೆ. ನಾನು ಇವತ್ತು ಒಂದೇ ತರದ್ದು 2 ಡ್ರೆಸ್ ನ ಸ್ಟಿಚ್ ಮಾಡ್ತಾ ಇದ್ದೆ. ನನ್ಗೆ ಹಾಗೆ ನಮ್ ಕುಳ್ಳಿ ಮೇಡಮ್ ಅವ್ರಿಗೆ. ಅವಳದು ಫಸ್ಟ್ ಸ್ಟಿಚ್ ಮಾಡಿಟ್ಟು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಆದ ತಕ್ಷಣ ನಮ್ಮ ಮೇಡಮ್ ಅವರು ಹಾಕೊಂಡು ಒಂದು ಟ್ರಯಲ್ ನೋಡ್ತಾ ಇದ್ರು. ಇನ್ನು ನಂದು ಡ್ರೆಸ್ ಸ್ಟಿಚಿಂಗ್ ಎಲ್ಲ ಮುಗಿಸೋದ್ರೊಳಗಡೆ ಆಲ್ಮೋಸ್ಟ್ 8 ಗಂಟೆ ಹಾಗೆ ಹೋಯ್ತು. ಅದಾದ್ಮೇಲೆ ನಮ್ಮ ಕುಳ್ಳಿ ಮೇಡಮ್ ಹಾಗೆ ಅವ್ರ ಅಪ್ಪ ಬಂದು ನನ್ನ KB ಕ್ರಾಸಿಗೆ ಬಿಟ್ಕೊಟ್ರು. ನಿಮಿಷ ವೆಯ್ಟ್ ಮಾಡ್ಕೊಂಡು ಬಸ್ ಹತ್ಕೊಂಡು ಹೆಂಗೋ ಈ ಕಡೆಯಿಂದನೂ ಸೀಟ್ ಸಿಕ್ತು ಅಂತ ಆರಾಮಾಗಿ ಕೂತ್ಕೊಂಡು, ಜನ ಇರಲ್ಲ ಅನ್ಕೊಂಡಿದ್ದೆ, ಹೆಂಗೋ ಜನ ಇದ್ರು ಅಂತ ಸಮಾಧಾನ ಪಡ್ಕೊಂಡು ಸೀದಾ ತಿಪ್ಟೂರು ಬಸ್ ಸ್ಟ್ಯಾಂಡಿಗೆ ಬಂದಿಲ್ದೆ. ಆಲ್ರೆಡಿ ನಮ್ಮ ಸಾಹೇಬ್ರು ನನ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಸಾಹೇಬ್ರು ನನ್ನ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಏನೋ ಫೈನಲ್ಸ್ ಇತ್ತು ಟೂರ್ನಿದು ಅಂತ ಅಲ್ಲಿಗೆ ಹೊರಟ್ರು. ಅವರಿಗೆ ಬಾಯ್ ಮಾಡಿ ಕಳ್ಸ್ಕೊಟ್ಟು ನಾನು ಮನೆ ಒಳಗಡೆ ಬಂದೆ. ಬಂದ ತಕ್ಷಣ ಮೂಗಿಗೆ ಒಂದು ಘಮ ಬಂತು. ಅಡ್ಗೆ ಮನೆಗೆ ಹೋಗಿ ನೋಡಿದ್ರೆ ಸಾಹೇಬ್ರು ನಾನು ಬರೋದು ಲೇಟ್ ಆಗುತ್ತೆ, ಹಾಗೆ ಬರೋದ್ರೊಳಗಡೆ ಸುಸ್ತಾಗಿರ್ತೀನಿ ಅಂತ ಅವರೇ ನಾನ್ ವೆಜ್ ತಂದು ಪ್ರಿಪೇರ್ ಮಾಡಿ ಇಟ್ಟಿದ್ರು. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟೆ. ಅದೇ ಜೋಶಲ್ಲಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈ ತರ ಬಿಟ್ಟಿದ್ ಕೂದಲು ಕಿರಿ ಆಗ್ತಿತ್ತು ಅಂತ ಎತ್ತಿ ಮಡ್ಚಿ ಅದನ್ನ ಕಟ್ಬಿಟ್ಟು ಇನ್ನು ಹೆಂಗಿದ್ರು ಸಾಂಬಾರಿತ್ತು ಅದಕ್ಕೆ ಪಟ್ ಅಂತ ಇಡ್ಲಿ ಮಾಡ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದು ಟಿವಿ ನೋಡ್ತಾ ಇದ್ರು. ಇನ್ನು ಅವರಿಗೆ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ ಹಾಕೊಂಡು ತೋರಿಸ್ದೆ. 2 ದಿನ 2 ಡ್ರೆಸ್ನ ಕಟ್ ಮಾಡಿಟ್ಟು ಫೈನಲಿ ಇವತ್ತು ಸ್ಟಿಚ್ ಮಾಡಿದ್ದಾಯ್ತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.